ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವಿಶ್ವದ ಎಲ್ಲಾ ವಸ್ತುಗಳು ನಾಶವಾದ ನಂತರ ಕೊನೆಯ ದಿನದಂದು ಅಲ್ಲಾಹು ಮನುಷ್ಯರನ್ನು ಪುನರುತ್ಥಾನಗೊಳಿಸುತ್ತಾನೆ. ಆ ದಿನ ಮನುಷ್ಯರು ವಿಚಾರಣೆಗಾಗಿ ಒಂದು ವಿಶಾಲ ಸ್ಥಳದಲ್ಲಿ ಒಟ್ಟಿಗೆ ಸೇರಿಸಲ್ಪಡುತ್ತಾರೆ. ಆ ಅಪಾರವಾದ ವಿಚಾರಣಾ ಸ್ಥಳವೇ ಮಹ್ಶರ್. ಮಹಾಸಂಗಮ ಎಂಬುದು ಮಹಶರ್ ಎಂಬ ಅರೇಬಿಕ್ ಪದದ ಅರ್ಥವಾಗಿದೆ. ಮಹಶರ್ನಲ್ಲಿ ಮನುಷ್ಯ ತನ್ನ ಸೃಷ್ಟಿಕರ್ತನನ್ನು ಭೇಟಿಯಾಗುತ್ತಾನೆ. ವಿಚಾರಣೆಯ ನಂತರ ಅವರು ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಪ್ರವೇಶಿಸಲ್ಪಡುತ್ತಾರೆ. ಪುನರುತ್ಥಾನ ದಿನದಂದು ಪ್ರತಿಯೊಬ್ಬ ಮನುಷ್ಯನೂ ತನ್ನ ಐಹಿಕ ಜೀವನದ ಕಾರ್ಯಗಳನ್ನು ದಾಖಲಿಸಿದ ಗ್ರಂಥದೊಂದಿಗೆ ಇಬ್ಬರು ದೇವದೂತರ ಜೊತೆಯಲ್ಲಿ ಕರೆಯುವವನನ್ನು ಅನುಸರಿಸಿ ವಿಚಾರಣಾ ಸ್ಥಳಕ್ಕೆ ಕರೆದೊಯ್ಯಲ್ಪಡುತ್ತಾನೆ. ಆ ಸ್ಥಳ ಮತ್ತು ಸಂದರ್ಭವು ಗಾಂಭೀರ್ಯದಿಂದ ತುಂಬಿರುತ್ತದೆ. ಕೋಟ್ಯಂತರ ಜನರ ಕಾಲಿನ ಶಬ್ದಗಳು ಆ ಗಾಂಭೀರ್ಯವನ್ನು ದ್ವಿಗುಣಗೊಳಿಸುತ್ತವೆ. ಆ ದಿನ ಅಲ್ಲಿ ಬೇರೆ ಯಾವ ಅಶಾಂತಿಯ ಶಬ್ದವೂ ಕೇಳಿಸುವುದಿಲ್ಲ. ಆದರೆ ಮಹ್ಶರ್ ಎಲ್ಲಿದೆ? ಆಕಾಶಲೋಕದಲ್ಲಿಯೇ ಅಥವಾ ಭೂಮಿಯ ಮೇಲೆಯೇ? ಅಲ್ಲಾಹು ಸುಬ್ಹಾನಹು ವ ತಆಲಾ ಸೂರತುಲ್ ಫಜರ್ನಲ್ಲಿ ಹೇಳುತ್ತಾನೆ, ಭೂಮಿಯು ಪುಡಿಯಾಗುತ್ತದೆ, ನಿಮ್ಮ ಪಾಲನಕರ್ತನು ಸಾಲಾಗಿ ನಿಂತ ದೇವದೂತರು ಬರುತ್ತಾರೆ, ನರಕವನ್ನು ಮುಂದೆ ತರಲಾಗುತ್ತದೆ. ಆ ದಿನ ಮನುಷ್ಯನಿಗೆ ಜ್ಞಾನೋದಯವಾಗುತ್ತದೆ. ಆದರೆ ಆಗ ನೆನಪಾದರಿಂದ ಏನು ಪ್ರಯೋಜನ? ನನ್ನ ಜೀವನಕ್ಕಾಗಿ ನಾನು ಮೊದಲೇ ಸತ್ಕಾರ್ಯಗಳನ್ನು ಮಾಡಿರಬೇಕಿತ್ತು ಎಂದು ಅವನು ಕೊರಗುತ್ತಾನೆ. ಹೌದು, ಅಲ್ಲಾಹು ಭೂಮಿಯನ್ನು ಬದಲಾಯಿಸುತ್ತಾನೆ. ಆ ಭೂಮಿಯಲ್ಲಿಯೇ ಮಹ್ಶರ್ ಆಯೋಜನೆಗೊಳ್ಳುತ್ತದೆ. ಯಾವ ದೇಶದಲ್ಲಿ ಮಹ್ಶರ್ ನಡೆಯಲಿದೆ? ಅಲ್ಲಾಹುವಿನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶಾಮ್ನ ಬಗ್ಗೆ ಹೇಳಿದ್ದಾರೆ, ಅಳ್ಳುಲ್ ಮಹ್ಶರಿ ವಲ್ ಮನ್ಶರ್, ಮಹ್ಶರ್ನ ಮತ್ತು ವಿಚಾರಣೆಯ ಭೂಮಿ. ಹೌದು, ಶಾಮ್ನಲ್ಲಿಯೇ ಮಹ್ಶರ್ ನಡೆಯಲಿದೆ. ಅಲ್ಲಾಹುವಿನ ರಸೂಲ್ ಹಲವಾರು ಹದೀಸ್ಗಳಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಭೂಮಿಯನ್ನು ಬದಲಾಯಿಸಿದ ನಂತರ ಅಲ್ಲಿ ಮಹ್ಶರ್ ನಡೆಯಲಿದೆ. ಆ ದಿನ ರೂಪುಗೊಳ್ಳುವ ಭೂಮಿಯು ಇಂದಿನ ಭೂಮಿಯಾಗಿರುವುದಿಲ್ಲ, ಖಂಡಗಳಾಗಿರುವುದಿಲ್ಲ, ಸಮುದ್ರಗಳಾಗಿರುವುದಿಲ್ಲ, ಭೂಪ್ರದೇಶಗಳಾಗಿರುವುದಿಲ್ಲ, ದೇಶಗಳಾಗಿರುವುದಿಲ್ಲ. ಆದರೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಶಾಮ್ ಎಂದರೆ ಇಂದಿನ ಸಿರಿಯಾ, ಪ್ಯಾಲೆಸ್ಟೈನ್, ಜೋರ್ಡಾನ್, ಲೆಬನಾನ್ ಎಂಬ 4 ದೇಶಗಳು. ರಸೂಲುಲ್ಲಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಶಾಮ್ ಕಿಯಾಮತ್ನ ಭೂಮಿ, ವಿಚಾರಣೆಯ ಭೂಮಿ. ಅಲ್ಲಿಯೇ ವಿಚಾರಣೆ ನಡೆಯಲಿದೆ. ಅಲ್ಲಿಯೇ ನೀವು ಅಲ್ಲಾಹುವಿನ ಮುಂದೆ ಹಾಜರಾಗುವಿರಿ. ಆ ದಿನದ ಭೂಮಿಯು ಒಂದು ಕೊನೆಯಿಂದ ನೋಡಿದರೆ ಮತ್ತೊಂದು ಕೊನೆ ಕಾಣುವಂತೆ ಸಮತಟ್ಟಾಗಿರುತ್ತದೆ. ಅಲ್ಲಿಯೇ ನಿಮ್ಮನ್ನು ಸಾಲಾಗಿ ನಿಲ್ಲಿಸಲಾಗುತ್ತದೆ. ಈ ಪ್ರದೇಶವೇ ಇಂದಿನ ಸಿರಿಯಾ, ಪ್ಯಾಲೆಸ್ಟೈನ್, ಜೋರ್ಡಾನ್, ಲೆಬನಾನ್ಗಳಾಗಿವೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ಹೆಚ್ಚಿನ ಜ್ಞಾನವನ್ನು ಪಡೆಯಲು ಮತ್ತು ಕಲಿಯಲು ತೌಫೀಕ್ ನೀಡಲಿ. ಇನ್ಶಾ ಅಲ್ಲಾಹ್ ಮತ್ತೊಂದು ವಿಷಯದೊಂದಿಗೆ ನಂತರ ಬರುತ್ತೇನೆ, ದುಆ ಮತ್ತು ವಸಿಯತ್ನೊಂದಿಗೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.